ಈಗ ನೋಡ್ತಾ ಇರೋದು ಕೆಂಗಲ್ ಆಂಜನೇಯ ಸ್ವಾಮಿ ದನಗಳ ಜಾತ್ರೆ. ಈ ಜಾತ್ರೆ ತುಂಬಾ ಸ್ಪೆಷಲ್ ಇದು. ನೋಡಬಹುದು ಇಲ್ಲಿ ಹಸು ಕರುಗಳಿಗೂ ಕೂಡ ಪ್ರೈಸ್ ಐತಿ ಇದು. ಸೊ ಇದು ಓರಿ ಕರು ಹಸು ಇದು. ನೋಡೋದು ತುಂಬಾ ಲೆಂತ್ ಇದೆ. ಈಗ ಬಾಡಿ ತೋರಿಸ್ತೀನಿ ಫಸ್ಟ್. ನೋಡ್ಬೋದು ಎಷ್ಟು ಹೈಟ್ ಐತೆ ಅಂತ. ಈಗಲೇ ಇದು ಓರಿಗೆ ಅಂತ ಇವ್ರು ಮಡಗಿದ್ದಾರೆ. ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ. ವಿಡಿಯೋ ಕೊನೆವರೆಗೂ ನೋಡಿ. ಇದು ಇದ್ರಮ್ಮ. ಅಣ್ಣ ನಿಮ್ಮ ಹೆಸರು? ಶ್ರೀನಿವಾಸ್ ಅಂತ. ಯಾವ ಊರಣ್ಣ? ನಾಗೋಹಳ್ಳಿ, ಯಲಹಂಕ ಹುಬ್ಳಿ, ರಾಮನಗರ ತಾಲೂಕು, ರಾಮನಗರ ಜಿಲ್ಲೆ. ಅಣ್ಣ ನಿಮ್ದು ಹಸು ಕರು ಇವು? ಹೌದು ಅಣ್ಣ ಇದು ಏನ್ ವಯಸ್ಸಾಗೈತಿ ಕರಿಗೆ? ಅಣ್ಣ ಕರಿಗೆ 8 ತಿಂಗಳು ನಡೀತಾ ಇತ್ತು. 8 ತಿಂಗಳು ಕರ. ಇದು ಹಸುಗೆ? ಅಣ್ಣ ಹಸುಗೆ 3 ವರ್ಷ ಚಿಲ್ಲರೆ ಆಗಿದೆ. 3 ವರ್ಷ ಆಗೈತೆ. ಅಂದ್ರೆ ಒಂದು ಇದ್ದಾಗ ನಾವು ಓರಿ ಕೊಡಿಸಿದ್ದು. ಅಣ್ಣ ಇದು ಕರು ಯಾವ ಊರಿಗೆ ಹುಟ್ಟದ್ದು? ದಾಸರಳ್ಳಿ ಡಾನು. ದಾಸರಳ್ಳಿ ಡಾನು. ಸೊ ಇದು ತುಂಬಾ ಒಳ್ಳೆ ಬೆಳವಣಿಗೆ ಇರುವಂತ ಕರ ಇದು. ಹೌದು ಅಣ್ಣ. ಅಣ್ಣ ಇದು ನೀವು ಓರಿಗೆ ಅಂತ ಮಡಗಿದೀರಾ ಅಥವಾ ಎತ್ ಮಾಡ್ತೀರಾ? ನಾವು ಓರಿಗೆ ಅಂತ ಮಡಗಿದೀವಿ. ದುಡ್ಡು ಕೊಟ್ಟು ತಗೋದವ್ರು ಅವ್ರ ಇಷ್ಟ, ಎತ್ತಾರು ಮಾಡ್ಬೋದು, ಓರಿಗಾರು ಮಡಿಕೊಂಬೋದು. ಹಂಗೆ ಪ್ರೀತಿಯಿಂದ ಒಂದೇ ಯಾರು ಸಾಕೊಂಬೋದು. ಈಗ ನೀವು ಪ್ರೆಸೆಂಟ್ ಓರಿಗೆ? ನಾವು ಓರಿಗೆ ಅಂತಾನೆ ಸಾಕ್ತಾ ಇರೋದು. ಅಲ್ಲ ತುಂಬಾ ಒಳ್ಳೆ ಬ್ಲಡ್ ಲೈನ್ ಅಲ್ಲದೆ ಓರಿಗೆ ಮಡಗೋರೆ ಅಭಿವೃದ್ಧಿ ಚೆನ್ನಾಗುತ್ತೆ. ಹೌದು ಅಣ್ಣ. ನಾವ್ ಹೇಳ್ತಾ ಇರೋದು ಏನು ಅಂದ್ರೆ ಎತ್ತಾದ್ರೆ 10 ಕರ ಉಡಲ್ಲ. ಓರಿ ಆದ್ರೆ ಒಂದ್ 10 ಕರ ಉಟ್ರೆ ಅದೇ 10 ಎತ್ತಾಗುತ್ತೆ. 10 ಎತ್ತ ಆಯ್ತವೆ. ಇಲ್ಲ 8 ಕರ ಉಟ್ರೆ ತಳಿ ಅಭಿವೃದ್ಧಿ. ಮತ್ತೆ ಹಸುಗಳು ಅದರಿಂದಾನೇ ತಳಿ ಮಾಡ್ಬೋದು. ಅದಕ್ಕೋಸ್ಕರ ನಾವು ಪಿಜಿಕೆ ಅಂತಾನೆ ಸಾಕ್ತಾ ಇದೀವಿ. ಇದನ್ನ ಬೆಳವಣಿಗೆ ಇದರಲ್ಲಿ ತುಂಬಾ ಚೆನ್ನಾಗಿ ಸ್ಪೀಡ್ ಅಲ್ಲಿ ಐತೆ. ಹೌದು ಅಣ್ಣ. 8 ತಿಂಗಳಿಗೆ ಈ ಮಾಟ ಬೆಳ್ಕೊಂಡಿದೆ ಕರು. ಕಾಲು ಕಂಬ ಚೆನ್ನಾಗಿ ತಗೊಂಡು ಹುಟ್ಟಿದೆ. ಅದರಿಂದ ಕರು ಬೆಳವಣಿಗೆಯಲ್ಲಿ ಚೆನ್ನಾಗಿ ಬರುತ್ತಿದೆ. ಅಣ್ಣ ನಿಮ್ಮ ಹತ್ರ ಇದು ಒಂದೇ ಹಸುನ ಇರೋದು ಅಥವಾ ಜೊತೆ ಸಾಕಿ? ಅಣ್ಣ ಮನೇಲಿ ಇನ್ನೊಂದು ಹಸು ಇದೆ, ಅದ್ರ ಜೊತೆದು. ಅದು ಇವನು ವೆಂಕಟಪುರ ಹತ್ರ ಕುಂಟೋರಿ ಇತ್ತು. ಕುಂಟೋರಿ ಮಕ್ಳು ಇವು. ಕುಂಟೋರಿ ಅಂತ ಇತ್ತು. ಅದು ಒಂದು ಕಾಲು ಕುಂಟ ಇತ್ತು, 2 ಕಾಲು ಮುಂದೆಗಡೆ ಸ್ವಲ್ಪ ಕುಂಟೋರಿ ಇತ್ತು. ಆ ಓರಿ ಮಕ್ಳು ಇವು. ಅಲ್ಲೇ ದಾಸೆಗೌಡನ ದೊಡ್ಡಿಲಿ ನಾನು ತಗೊಂಡಿದ್ದು ಸಣ್ಣಗರುನಲ್ಲಿ. ಅಂದ್ರೆ ಎಲ್ಲ ಒಳ್ಳೆ ಬ್ಲಡ್ ಲೈನ್ ಇರುವಂತ ಹಸುಗಳು ಇವು. ಹೌದು ಅಣ್ಣ. ಅವ್ರ ಹತ್ರ ಇದು ಓರಿಲ್ಲ, ಕುಂಟೋರಿಲಿ ತಗೊಂಡಿದ್ದು. ನೀವು ಇದ್ರಲ್ಲಿ ದನಗಳಲ್ಲಿ ಏನಾದ್ರು ಕೆಲಸ ಮಾಡ್ತೀರಾ? ಅಣ್ಣ ನಾ ಏನು ಕೆಲಸ ಮಾಡಲ್ಲ ಅಣ್ಣ. ನಮ್ಗೇನು ಜಮೀನಿಲ್ಲ. ನಾವೇನು ಅಂದ್ರೆ ಕರು ಹಾಕೊಂಡಿರ್ಲಿ ಅಂತ ಮನೆಗೋಸ್ಕರ ಶೋಕಿಯಾಗಿ ಮಡಿಕೊಂಡಿದ್ದೀವಿ. ಜಸ್ಟ್ ಕರು ಹಾಕೋದಷ್ಟೇ ಇವು. ಇದು ಪದಲ್ಲೇ ಕರೋಣ. ಇದು ಮೊದಲನೇ ಕರುನೇ ತುಂಬಾ ಒಳ್ಳೆ ಕ್ವಾಲಿಟಿ ಹುಟ್ಟಿದೆ. ಹೌದು. 100% ಕರ ಒಳ್ಳೆ ಬೀಳ್ತದೆ. ಇನ್ನು ನೆಕ್ಸ್ಟ್ ಕರು ಹಸುಗೆ ಏಜ್ ಆಗ್ತಾ ಇನ್ನು ಕರು ಒಳ್ಳೆ ಕರುಗಳು ಕೊಡ್ತದೆ. ಇವಾಗ ಗರ್ಭ ಡೆವಲಪ್ ಆಗಿರುತ್ತೆ. ಇನ್ನು ಚೆನ್ನಾಗಿ ಕರು ಇನ್ನು ನೆಕ್ಸ್ಟ್ ಚೆನ್ನಾಗಿ ಕೊಡ್ಬೋದು. ಸರಿ, ಕರುಗೆ ಈಗ ಏನೇನ್ ಮೇಂಟೈನ್ ಮಾಡ್ತಿದ್ದೀರಾ? ಮೇವು ತಿಂಡಿ ಎಲ್ಲ? ಅಣ್ಣ ಬೆಳಿಗ್ಗೆ ಹೊತ್ತು ಒಂದ್ ನಾಟಿ ಕೋಳಿ ಮೊಟ್ಟೆ, ರವೆ, ಪರಂಗಿ ಹಣ್ಣು ಇಷ್ಟು ಕೊಡ್ತೀನಿ. ತಿರ್ಗಾ ಸಾಯಂಕಾಲ ಮತ್ತೆ ರವೆ ಬೂಸ, ಹುಳ್ಳಿ ನುಚ್ಚು, ಚಕ್ಕೆ ಬೂಸ ಕೊಡ್ತೀವಿ. ಮಾಮೂಲಿ ಮೇಯಕ್ಕೆ ಹುಳ್ಳಿ ನುಚ್ಚು, ಹುಳ್ಳಿಕಾಯಿ ಕೊಡ್ತೀವಿ. ಹುಳ್ಳಿಕಾಯಿ ಅಂದ್ರೆ ಒಣಮೇವು? ಅದೇ ಹುಳ್ಳಿಕಾಯಿ, ನೆಲ್ಲುಲ್ಲು, ರಾಗಿ ಹುಲ್ಲು ಕೊಡಲ್ಲ. ಅಂದ್ರೆ ಹಸಿಮೇವೇನಿಲ್ಲ? ಹಸಿಮೇವೇನು ಕೊಡಲ್ಲ. ಅಂದ್ರೆ ಹಾಲು ಹಸುದೇ ಕುಡಿತೀವಿ? ಈಗ ಹಾಲು ಕುಡಿತಿದೆ. ಅದು ಹಸು ಕರ ಹಾಕೋ ಟೈಮಲ್ಲಿ ಅದ್ರ ಹಾಲು ಸಾಕಾಗಲ್ಲ ಅಂತ ಮತ್ತೆ ಒಂದ್ ಸೀಮೆ ಹಸು ತಂದು 3 ಸೀಮೆ ಹಸುನಲ್ಲಿ ಊಡಾಕಿ ಕುಡಿಸಿದೀವಿ. ಈಗ ತಪ್ಪಿಸಿದೀವಿ. ಅಂದ್ರೆ ಬೇರೆ ಹಾಲು ಕೂಡ ಕುಡಿಸ್ತೀರಾ? ಬೇರೆ ಹಾಲು ಅಂದ್ರೆ ಹಸುಗೆ ಅದಕ್ಕೆ ಬಿಟ್ಬಿಡ್ತೀವಿ. ಕರೆದು ಎಲ್ಲ ನಾವು ಅದೇ ಕುಡಿಯುತ್ತೆ. ನ್ಯಾಚುರಲ್ ಆಗಿ ಅದೇ ಕುಡಿಯುತ್ತೆ. ಕರುಗಿನ್ನ ಚಿಕ್ಕದಾಗಿರೋ ಹಸುನಲ್ಲೆಲ್ಲ ಕುಡಿಸಿದೀವಿ. ಅದು ಕುಡಿಯುತ್ತೆ ಹಸು. ಇದು ತುಂಬಾ ಹೈಟ್ ಐತೆ. ಸೊ 2 ಅಲ್ಲಿ ಬರೋಷ್ಟರಲ್ಲಿ ನಿಮ್ಮ ಹೈಟ್ ಮೀರಿಸಬಹುದು. ಇನ್ನೂ 2 ವರ್ಷ ಟೈಮ್ ಇದೆ. 2 ಅಲ್ಲಿ ಬರೋ ಅಷ್ಟೊತ್ತಿಗೆ. ಈಗ 8 ತಿಂಗಳು. ಇನ್ನ 2 ವರ್ಷ ಬೇಕು. 2.5-3 ವರ್ಷ ಬೇಕಲ್ಲಾಗೋಕೆ. ಈ ಹಸುಗೆ ಅಣ್ಣ ಇದಕ್ಕೆ ಏನ್ ಮೇಂಟೈನ್ ಮಾಡ್ತಿದ್ದೀರಾ? ಅಣ್ಣ ಹಸುಗೆ ಏನು ತಿಂಡಿ ಕೊಡ್ತಾ ಇಲ್ಲ ಅಣ್ಣ. ಆಚೆ ಮೇಯ್ಕೊಂಡ್ ಬರುತ್ತೆ, ಹೊರಗಡೆ ಹೊಡಿತೀವಿ ಮೇಯಕ್ಕೆ. ಮಾಮೂಲಿ ಉಳ್ಳಿ ನೀರು ಅದು ಇದು ಕುಡ್ಕೊಂಡಿರುತ್ತೆ. ಮಲಿನ ಟೈಮಲ್ಲಿ ಮಾತ್ರ ಉಳ್ಳಿ ನುಚ್ಚು ಕೊಡ್ತೀವಿ. ಉಳ್ಳಿ ನುಚ್ಚು ಹಿಂಡಿನ ಕರು ಹಾಕೋದು ಹಸದ್ರಲ್ಲಿ 1-2 ತಿಂಗಳು ಗಂಟು ಕೊಡ್ತೀವಿ. ಆಮೇಲೆ ತಪ್ಪಿಸ್ಕೊಡ್ತೀವಿ. ಅಂದ್ರೆ ಅವಾಗ ಸ್ವಲ್ಪ ಹಾಲು ಕೊಡ್ತಿರ್ತಲ್ಲ, ಸ್ಟ್ರೆಂತ್ ಆಗಿರ್ಬೇಕು ಅಂತ. ಅದನ್ನೇ ಸ್ಟಾರ್ಟಿಂಗ್ ಪಾಲಿನಲ್ಲಿ ಚೆನ್ನಾಗಿ ತಿನ್ಸಿರ್ತೀವಿ, ಆಮೇಲೆ ಕಡಿಮೆ ಮಾಡ್ತೀವಿ. ಸೊ ಅಂದ್ರೆ ಮೇಂಟೆನೆನ್ಸ್ ಕಡಿಮೆ. ಅದಕ್ಕೆ ಏನು ಅಂದ್ರೆ ಮಾಮೂಲಿ ಹಸಿ ಹುಲ್ ಕೊಡ್ತೀವಿ. ಅದಕ್ಕೆ ಯಾವಾಗೂ ಅದೇನು ಒಣಲ್ಲು ಅಂತ ಏನು ಇದು ಮಾಡಲ್ಲ. ಹಸಿ ಹುಲ್ಲಲ್ಲಿ ಹೊರಗಡೆ ಮೇಯುತ್ತೆ, ಆಚೆ ಹೊಡಿತೀವಿ. ಇದು ನೆಕ್ಸ್ಟ್ ಅಣ್ಣ ಓರಿಗೆ ಮಾಡಿದ್ರೆ ಅದ್ರ ಅಪ್ಪನ್ನು ಮೀರಿಸಬಹುದು ಇದು. ಹೌದು ಅಣ್ಣ. ಅದ್ರ ಅಪ್ಪ ಇದಕ್ಕಿಂತ ಈಗ ಒಂದು ಕಾಲಡಿ ಹೈಟ್ ಇದೆ. ಈಗ ಇದ್ರ ಲೆವೆಲ್ಗೆ ಹಾಕೊಂಡ್ರೆ ಆ ಏಜು ಮೀರಿಸ್ಬೋದು. ಏಜ್ ತುಂಬಾ ಚೆನ್ನಾಗಿದೆ. ಇದನ್ನ ಓರಿಗೆ ಕೊಡಿ. ದುಡ್ಡು ಕೊಟ್ಟು ತಗೊಂಡೋದವ್ರು ಅವ್ರು ಬದುಕು ಅವ್ರು ಏನಾರು ಮಾಡ್ಬೋದು. ನನ್ನ ಹತ್ರ ಇರೋ ಗಂಟ ಮಾಡ್ಬೋದು. ಬಟ್ ಏನಂದ್ರೆ ಇಂಥ ಕರುಗಳು ಓರಿಗೆ ಹೋದ್ರೆ ಒಳ್ಳೇದು. ನಾವು ಓರಿಗೆ ಅಂತಾನೆ ಸಾಕ್ತಾ ಇದೀವಿ. ದುಡ್ಡು ಕೊಟ್ಟೋದ್ಮೇಲೆ ನಾವು ಕೇಳೋ ಅಧಿಕಾರ ಇಲ್ಲ. ಅದು ಅವ್ರ ಬದುಕು ಅವ್ರು ಏನಾರು ಮಾಡ್ಬೋದು. ನಾವ್ ಆತರ ಕೇಳಕ್ ಹೋದ್ರೆ ನನ್ ದುಡ್ಡಲ್ಲಿ ನೀನೇನ್ ಮಾಡ್ತೀಯ ಅಂತ ಕೇಳೋದು ಅದು ಕೇಳ್ತಾರೆ. ಬಟ್ ಓರಿಗೆ ಮಡಗೋದ್ರೆ ಒಳ್ಳೇದು. ಹೌದು. ಈ ತರದವೆಲ್ಲ ಕರುಗಳು ಅಪರೂಪ ಉಡೋದು.
ನೋಡ್ಬೋದು ಕಾಲ್ ಕಂಬ ಎಲ್ಲ ಎಷ್ಟು ದಪ್ಪ ದಪ್ಪ ಕೊಟ್ಟವೆ. ಅಣ್ಣ ನಿಮ್ದು ಕಾಂಟ್ಯಾಕ್ಟ್ ನಂಬರ್ ಹೇಳಿ. 8748955853.